ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿ ನಾವಿದ್ದೇವೆ. ಇಲ್ಲಿ ಮರ ಕಳ್ಳ ಸಾಗಾಣಿಕೆಯ ಒಂದು ವಾಸನೆ ಮೂಗಿಗೆ ಬಡಿತಾ ಇರುವಂಥದ್ದು. ಯಾಕಂದರೆ ಕೃಷಿಯ ಅಭಿವೃದ್ಧಿಯನ್ನು ಮಾಡಬೇಕು, ಕೃಷಿಕರಿಗೆ ಸಹಾಯವನ್ನು ಮಾಡಬೇಕು ಅಂತ ಈ 400 ಎಕರೆ ಭೂಮಿಯನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟು ಅದಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡಿ ಒಂದು ಇಲಾಖೆಯನ್ನು ಕೊಟ್ಟು ಅದಕ್ಕೆ ಬೇಕಾದಷ್ಟು ವೆಚ್ಚವನ್ನು ಮಾಡಿದರೆ ಇಲ್ಲಿ ಒಂದಷ್ಟು ಮರ ಕಳ್ಳ ಸಾಗಾಣಿಕೆ ಮಾಡುವಂಥ, ಭ್ರಷ್ಟಾಚಾರ ಮಾಡುವಂಥ ಕೆಲಸಕ್ಕೆ ಇಲ್ಲಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ನಿದರ್ಶನ ಎಂಬಂತೆ ನಾವಿಲ್ಲಿ ನೋಡ್ಬೋದು, ಒಂದಷ್ಟು ಮರಗಳ ಮಾರಣ ಹೋಮ ನಡೆದಿರುವಂಥದ್ದು. ಯಾರು ಕೃಷಿಯನ್ನು, ಭೂಮಿಯನ್ನು ಅಥವಾ ಮರಗಿಡಗಳನ್ನು ಉಳಿಸಬೇಕು ಆ ಅಧಿಕಾರಿಗಳೇ ಅದನ್ನು ಕಡಿದು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಸದ್ಯಕ್ಕೆ ಇರುವಂಥದ್ದು. ಕಳೆದ 1 ತಿಂಗಳಿನಿಂದ ನೂರಾರು ಮರಗಳು, ಟನ್ಗಟ್ಟಲೆ ಮರಗಳು ಇಲ್ಲಿಂದ ಸಾಗಾಟ ಆಗಿರೋದಕ್ಕೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿರುವಂಥ ಮಾವಿನ ಮರ ಇರ್ಬೋದು ಅಥವಾ ಗೇರು ಮರದ ಅನುಪಯುಕ್ತ ಗೆಲ್ಲುಗಳನ್ನು ಕಡಿಯೋದಕ್ಕೆ ಮಂಗಳೂರಿನ ಹೈದರ್ ಅನ್ನುವಂಥ ವ್ಯಕ್ತಿಗೆ ಇಲ್ಲಿನ ಅಧಿಕಾರಿಗಳು ಒಂದು ಟೆಂಡರನ್ನು ಕೊಡ್ತಾರೆ. ಆ ಟೆಂಡರ್ನ ಮೂಲಕ ಆತನಿಗೆ ಗೇರು ಮರ ಮತ್ತು ಮಾವಿನ ಮರಗಳ ಅನುಪಯುಕ್ತ ಗೆಲ್ಲನ್ನು ಕಡಿಯೋದಕ್ಕೆ 1,000 ರೂಪಾಯಿ ನಿಗದಿಯಾಗಿರ್ತದೆ. ಆದರೆ ಇಲ್ಲಿ ನಡೆಯೋದೇ ಬೇರೆ. ಇಲ್ಲಿರುವಂಥ ಅಕೇಶಿಯದ ಮರಗಳಿರ್ಬೋದು ಅಥವಾ ಬೇರೆ ಬೇರೆ ಮರಗಳು, ಉಪಯುಕ್ತ ಬೆಳೆಬಾಳುವ ಮರಗಳು ಯಾವುದಿದ್ದಾವೆ ಅದನ್ನೆಲ್ಲವನ್ನು ಕೂಡ ಕಡಿದು ಸಾಗಾಟ ಮಾಡುವಂಥ ಕೆಲಸಗಳು ನಡೆದಿರುವಂಥದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಾಕಷ್ಟು ದಿಮ್ಮಿಗಳು ಕೂಡ ಇರುವಂಥದ್ದು. ಯಾಕಂದರೆ ಇದು ಜನಸಾಮಾನ್ಯರ ಅಥವಾ ಸಾರ್ವಜನಿಕರ ಒಂದು ದೃಷ್ಟಿಗೆ ಅಥವಾ ಗೋಚಾರಕ್ಕೆ ಬರುವಂಥ ಪ್ರದೇಶ ಅಲ್ಲ. ಯಾಕಂದರೆ ಇದು ಕೃಷಿ ಕೇಂದ್ರದ ಒಂದು ಭದ್ರತೆಯಲ್ಲಿರುವಂಥ ಒಂದು ಜಾಗ ಆಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಮಾತ್ರ ಓಡಾಟ ನಡೆಸೋದಕ್ಕೆ ಸಾಧ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲಿ ಬಂದು ಓಡಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನು ನಡೀತದೆ, ಏನು ನಡೆದಿದೆ ಅನ್ನೋದು ಇಲ್ಲಿಯ ಅಧಿಕಾರಿಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಜನರಿಗೆ ಇದು ತಿಳಿದು ಬಂದಿದೆ. ಆ ನಂತರದಲ್ಲಿ ಹೋರಾಟಗಳು ಕೂಡ ಶುರುವಾಗಿರುವಂಥದ್ದು. ಯಾಕಂದರೆ ಹೈದರ್ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೋರಾಟ ನಡೆಸ್ತಿರುವಂಥ ಸದಾಶಿವ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದು ನಿಮ್ಮ ಗಮನಕ್ಕೆ ಯಾವಾಗ ಬಂತು ಮತ್ತು ಇದರಲ್ಲಿ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಅಂತ ನಿಮಗನಿಸ್ತದೆ? ನಮಗೆ 1 ವಾರದ ಹಿಂದೆ ಸಾರ್ವಜನಿಕರು ದೂರನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ದೂರು ಕೊಟ್ಟ ನಂತರ ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಇಲ್ಲಿ 100 ಲೋಡ್ ಮರಗಳು ಅಕ್ರಮವಾಗಿ ಕಡಿದು ಸಾಗಾಟ ಮಾಡಿರುವುದು ಕಂಡು ಬಂದಿರ್ತದೆ. ಆನಂತರ ನಾವು ಅರಣ್ಯ ಅಧಿಕಾರಿ ಅವರ ಗಮನಕ್ಕೆ ತಂದಾಗ ಅವರು ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿ ಮಾಜರನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಅರಣ್ಯ ಅಧಿಕಾರಿಗಳು ಬರುವ ಮುಂಚೆ ಇಲ್ಲಿ 100 ಲೋಡ್ ಮರ ಕಡಿದು ಸಾಗಾಟ ಆಗಿದೆ. ಯಾಕೆಂದರೆ 400 ಎಕರೆ ಇರುವಂಥ ಈ ಕೃಷಿ ಭೂಮಿಯ ವಠಾರದಲ್ಲಿ ಸಾಧಾರಣ 100 ಲೋಡ್ ಮರ ಕದ್ದು ಸಾಗಾಟ ಮಾಡಿದರೂ ಕೂಡ ಯಾರಿಗೆ ತಿಳಿಯಲಿಕ್ಕೆ ಇಲ್ಲ. ಯಾಕೆಂದರೆ ಸಾರ್ವಜನಿಕರು ಇಲ್ಲಿ ಬರುವಂಥ ಸ್ಥಳ ಅಲ್ಲ. ಯಾಕೆಂದರೆ ಬಹುಶಃ ಮರ ಮಾತ್ರ ಅಲ್ಲ, ಇದರಲ್ಲಿರುವಂಥ ಬೇರೆ ಬೇರೆ ವಸ್ತುಗಳು ಕೂಡ ಇಲ್ಲಿಂದ ಸಾಗಾಟ ಆಗ್ತಾಯಿದೆ ಅಂತೇಳಿ ಸಾರ್ವಜನಿಕರು ನಮಗೆ ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲವೂ ಕೂಡ ಉನ್ನತ ಮಟ್ಟದ ಈ ಕೃಷಿ ಸಂಶೋಧನಾ ಕೇಂದ್ರದ ಶಿವಮೊಗ್ಗ ವ್ಯಾಪ್ತಿಗೆ ಬರ್ತದೆ. ಅದರ ಕುಲಪತಿಗಳು ಬ್ರಹ್ಮಾವರ ಕೃಷಿ ಕೇಂದ್ರದ ಸಂಶೋಧನೆಯಲ್ಲಿರುವಂಥ ಅಧಿಕಾರಿಗಳು ಮೊದಲ ಹಂತವಾಗಿ ಅಮಾನತು ಮಾಡಬೇಕು. ಅಮಾನತು ಮಾಡಿ ಇಲ್ಲಿ ಕಳವಾಗಿರುವುದು ಮತ್ತು ಕಡಿದು ಮಾರಾಟ ಮಾಡಿರುವ ಮರಗಳ ದಂಡವನ್ನು ಅವರಿಂದ ವಸೂಲಾತಿ ಮಾಡಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕೆಂದು ನಾವು ಆಗ್ರಹಪಡಿಸುತ್ತಿದ್ದೇವೆ. ಒಂದು ವೇಳೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಅವರು ನಿರ್ಲಕ್ಷ್ಯ ಭಾವನೆ ತೋರಿದರೆ ನಮ್ಮ ವೇದಿಕೆಯ ಮೂಲಕ ನಾವು ನ್ಯಾಯಾಲಯದಲ್ಲಿ ಬಗ್ಗೆ ಪ್ರಕರಣವನ್ನು ಖಂಡಿತವಾಗಿ ದಾಖಲಿಸುತ್ತೇವೆ. ಕೃಷಿ ಇಲಾಖೆಯ ಸಚಿವರಿಗೆ ಈ ಬಗ್ಗೆ ಏನಾದರೂ ಗಮನಕ್ಕೆ ತರುವಂಥ ಕೆಲಸ ಮಾಡಿದರೆ ಅಥವಾ ಜಿಲ್ಲಾಡಳಿತಕ್ಕೆ? ಅಲ್ಲ, ಜಿಲ್ಲಾಡಳಿತಕ್ಕೂ ದೂರು ಕೊಟ್ಟಿದ್ದೇವೆ. ವಲಯ ಅರಣ್ಯ ಅಧಿಕಾರಿಗೂ ಮತ್ತು ಶಿವಮೊಗ್ಗದ ಕುಲಪತಿಗಳ ಗಮನಕ್ಕೂ ಕೂಡ ನಾವು ಪತ್ರದ ಮೂಲಕ ದೂರನ್ನು ಕೊಟ್ಟಿದ್ದೇವೆ. ಈಗಾಗಲೇ ಅರಣ್ಯ ಇಲಾಖೆಯವರು ನಾವು FIR ದಾಖಲಿಸಿದ್ದೇವೆ. FIR ಪ್ರತಿಯನ್ನು ನಾವು ಇಲಾಖೆ ಮೂಲಕ ನೀವು ಮಾಹಿತಿಯಕ್ಕಲ್ಲೇ ಪಡ್ಕೊಳ್ಳಿ ಅಂತ ಹೇಳಿದರೆ ನಾವು ಮಾಹಿತಿಯಕ್ಕೂ ಕೂಡ ಅರಣ್ಯ ಅಧಿಕಾರಿಗಳಿಗೆ ಹಾಕಿದ್ದೇವೆ. ಅದೆಲ್ಲವನ್ನು ದಾಖಲೆಯನ್ನು ಪಡೆದುಕೊಂಡು ನಾವು ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸುತ್ತೇವೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪಿಟ್ಟಿ ಕೇಸನ್ನು ಮಾತ್ರ ಹಾಕಲಾಗಿದೆ. ಯಾಕಂದರೆ ಇದೊಂದು ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥ ಒಂದು ಪ್ರಕರಣ. ಯಾಕಂದರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂಥದ್ದು. ಹೀಗಾಗಿ ಇದರ ಬಗ್ಗೆ ಒಬ್ಬ ಹೈದರ್ ಯಾರು ವ್ಯಾಪಾರಿ ಇದ್ದಾನೆ ಆತನನ್ನು ಮಾತ್ರ ಅಲ್ಲ, ಇಲ್ಲಿಯ ಅಧಿಕಾರಿಗಳನ್ನು ಕೂಡ ಪಾರ್ಟಿ ಮಾಡಬೇಕು, ಅವರನ್ನು ಅಮಾನತು ಮಾಡಬೇಕು, ಕುಲಂಕುಷವಾದ ತನಿಖೆಯನ್ನು ನಡೆಸಿ ಸರ್ಕಾರ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ತರಬೇಕು ಅನ್ನುವಂಥ ಒತ್ತಾಯ ನಾಗರಿಕರದ್ದಾಗಿದೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿ ನಾವಿದ್ದೇವೆ. ಇಲ್ಲಿ
ಮರ ಕಳ್ಳ ಸಾಗಾಣಿಕೆಯ ಒಂದು ವಾಸನೆ ಮೂಗಿಗೆ ಬಡಿತಾ ಇರುವಂಥದ್ದು. ಯಾಕಂದರೆ ಕೃಷಿಯ ಅಭಿವೃದ್ಧಿಯನ್ನು ಮಾಡಬೇಕು, ಕೃಷಿಕರಿಗೆ ಸಹಾಯವನ್ನು ಮಾಡಬೇಕು ಅಂತ ಈ 400 ಎಕರೆ ಭೂಮಿಯನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟು ಅದಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡಿ ಒಂದು ಇಲಾಖೆಯನ್ನು ಕೊಟ್ಟು ಅದಕ್ಕೆ ಬೇಕಾದಷ್ಟು ವೆಚ್ಚವನ್ನು ಮಾಡಿದರೆ ಇಲ್ಲಿ ಒಂದಷ್ಟು ಮರ ಕಳ್ಳ ಸಾಗಾಣಿಕೆ ಮಾಡುವಂಥ ಭ್ರಷ್ಟಾಚಾರ ಮಾಡುವಂಥ ಕೆಲಸಕ್ಕೆ ಇಲ್ಲಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ನಿದರ್ಶನ ಎಂಬಂತೆ ನಾವಿಲ್ಲಿ ನೋಡ್ಬೋದು, ಒಂದಷ್ಟು ಮರಗಳ ಮಾರಣ ಹೋಮ ನಡೆದಿರುವಂಥದ್ದು. ಯಾರು ಕೃಷಿಯನ್ನು ಭೂಮಿಯನ್ನು ಅಥವಾ ಮರಗಿಡಗಳನ್ನು ಉಳಿಸಬೇಕು ಆ ಅಧಿಕಾರಿಗಳೇ ಅದನ್ನು ಕಡಿದು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಸದ್ಯಕ್ಕೆ ಇರುವಂಥದ್ದು. ಕಳೆದ 1 ತಿಂಗಳಿನಿಂದ ನೂರಾರು ಮರಗಳು, ಟನ್ಗಟ್ಟಲೆ ಮರಗಳು ಇಲ್ಲಿಂದ ಸಾಗಾಟ ಆಗಿರೋದಕ್ಕೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿರುವಂಥ ಮಾವಿನ ಮರ ಇರ್ಬೋದು ಅಥವಾ ಗೇರು ಮರದ ಅನುಪಯುಕ್ತ ಗೆಲ್ಲುಗಳನ್ನು ಕಡಿಯೋದಕ್ಕೆ ಮಂಗಳೂರಿನ ಹೈದರ್ ಅನ್ನುವಂಥ ವ್ಯಕ್ತಿಗೆ ಇಲ್ಲಿನ ಅಧಿಕಾರಿಗಳು ಒಂದು ಟೆಂಡರನ್ನು ಕೊಡ್ತಾರೆ. ಆ ಟೆಂಡರ್ನ ಮೂಲಕ ಆತನಿಗೆ ಗೇರು ಮರ ಮತ್ತು ಮಾವಿನ ಮರಗಳ ಅನುಪಯುಕ್ತ ಗೆಲ್ಲನ್ನು ಕಡಿಯೋದಕ್ಕೆ 1,000 ರೂಪಾಯಿ ನಿಗದಿಯಾಗಿರ್ತದೆ. ಆದರೆ ಇಲ್ಲಿ ನಡೆಯೋದೇ ಬೇರೆ. ಇಲ್ಲಿರುವಂಥ ಅಕೇಶಿಯದ ಮರಗಳಿರ್ಬೋದು ಅಥವಾ ಬೇರೆ ಬೇರೆ ಮರಗಳು, ಉಪಯುಕ್ತ ಬೆಳೆಬಾಳುವ ಮರಗಳು ಯಾವುದಿದ್ದಾವೆ ಅದನ್ನೆಲ್ಲವನ್ನು ಕೂಡ ಕಡಿದು ಸಾಗಾಟ ಮಾಡುವಂಥ ಕೆಲಸಗಳು ನಡೆದಿರುವಂಥದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಾಕಷ್ಟು ದಿಮ್ಮಿಗಳು ಕೂಡ ಇರುವಂಥದ್ದು. ಯಾಕಂದರೆ ಇದು ಜನಸಾಮಾನ್ಯರ ಅಥವಾ ಸಾರ್ವಜನಿಕರ ಒಂದು ದೃಷ್ಟಿಗೆ ಅಥವಾ ಗೋಚಾರಕ್ಕೆ ಬರುವಂಥ ಪ್ರದೇಶ ಅಲ್ಲ. ಯಾಕಂದರೆ ಇದು ಕೃಷಿ ಕೇಂದ್ರದ ಒಂದು ಭದ್ರತೆಯಲ್ಲಿರುವಂಥ ಒಂದು ಜಾಗ ಆಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಮಾತ್ರ ಓಡಾಟ ನಡೆಸೋದಕ್ಕೆ ಸಾಧ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲಿ ಬಂದು ಓಡಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನು ನಡೀತದೆ, ಏನು ನಡೆದಿದೆ ಅನ್ನೋದು ಇಲ್ಲಿಯ ಅಧಿಕಾರಿಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಜನರಿಗೆ ಇದು ತಿಳಿದು ಬಂದಿದೆ. ಆ ನಂತರದಲ್ಲಿ ಹೋರಾಟಗಳು ಕೂಡ ಶುರುವಾಗಿರುವಂಥದ್ದು. ಯಾಕಂದರೆ ಹೈದರ್ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೋರಾಟ ನಡೆಸ್ತಿರುವಂಥ ಸದಾಶಿವ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದು ನಿಮ್ಮ ಗಮನಕ್ಕೆ ಯಾವಾಗ ಬಂತು ಮತ್ತು ಇದರಲ್ಲಿ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಅಂತ ನಿಮಗನಿಸ್ತದೆ? ನಮಗೆ 1 ವಾರದ ಹಿಂದೆ ಸಾರ್ವಜನಿಕರು ದೂರನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ದೂರು ಕೊಟ್ಟ ನಂತರ ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ನೂರಾರು ಲೋಡ್ ಮರಗಳು ಅಕ್ರಮವಾಗಿ ಕಡಿದು ಸಾಗಾಟ ಮಾಡಿರುವುದು ಕಂಡು ಬಂದಿರ್ತದೆ. ಆನಂತರ ನಾವು ಅರಣ್ಯ ಅಧಿಕಾರಿ ಅವರ ಗಮನಕ್ಕೆ ತಂದಾಗ ಅವರು ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿ ಮಾಜರನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಅರಣ್ಯ ಅಧಿಕಾರಿಗಳು ಬರುವ ಮುಂಚೆ ಇಲ್ಲಿ ನೂರಾರು ಲೋಡ್ ಮರ ಕಡಿದು ಸಾಗಾಟ ಆಗಿದೆ. ಯಾಕೆಂದರೆ 400 ಎಕರೆ ಇರುವಂಥ ಈ ಕೃಷಿ ಭೂಮಿಯ ವಠಾರದಲ್ಲಿ ಸಾಧಾರಣ ನೂರಾರು ಲೋಡ್ ಮರ ಕದ್ದು ಸಾಗಾಟ ಮಾಡಿದರೂ ಕೂಡ ಯಾರಿಗೆ ತಿಳಿಯಲಿಕ್ಕೆ ಇಲ್ಲ. ಯಾಕೆಂದರೆ ಸಾರ್ವಜನಿಕರು ಇಲ್ಲಿ ಬರುವಂಥ ಸ್ಥಳ ಅಲ್ಲ. ಯಾಕೆಂದರೆ ಬಹುಶಃ ಮರ ಮಾತ್ರ ಅಲ್ಲ, ಇದರಲ್ಲಿರುವಂಥ ಬೇರೆ ಬೇರೆ ವಸ್ತುಗಳು ಕೂಡ ಇಲ್ಲಿಂದ ಸಾಗಾಟ ಆಗ್ತಾಯಿದೆ ಅಂತೇಳಿ ಸಾರ್ವಜನಿಕರು ನಮಗೆ ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲವೂ ಕೂಡ ಉನ್ನತ ಮಟ್ಟದ ಈ ಕೃಷಿ ಸಂಶೋಧನಾ ಕೇಂದ್ರದ ಶಿವಮೊಗ್ಗ ವ್ಯಾಪ್ತಿಗೆ ಬರ್ತದೆ. ಅದರ ಕುಲಪತಿಗಳು ಬ್ರಹ್ಮಾವರ ಕೃಷಿ ಕೇಂದ್ರದ ಸಂಶೋಧನೆಯಲ್ಲಿರುವಂಥ ಅಧಿಕಾರಿಗಳು ಮೊದಲ ಹಂತವಾಗಿ ಅಮಾನತು ಮಾಡಬೇಕು. ಅಮಾನತು ಮಾಡಿ ಇಲ್ಲಿ ಕಳವಾಗಿರುವುದು ಮತ್ತು ಕಡಿದು ಮಾರಾಟ ಮಾಡಿರುವ ಮರಗಳ ದಂಡವನ್ನು ಅವರಿಂದ ವಸೂಲಾತಿ ಮಾಡಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕೆಂದು ನಾವು ಆಗ್ರಹಪಡಿಸುತ್ತಿದ್ದೇವೆ. ಒಂದು ವೇಳೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಅವರು ನಿರ್ಲಕ್ಷ್ಯ ಭಾವನೆ ತೋರಿದರೆ ನಮ್ಮ ವೇದಿಕೆಯ ಮೂಲಕ ನಾವು ನ್ಯಾಯಾಲಯದಲ್ಲಿ ಬಗ್ಗೆ ಪ್ರಕರಣವನ್ನು ಖಂಡಿತವಾಗಿ ದಾಖಲಿಸುತ್ತೇವೆ. ಕೃಷಿ ಇಲಾಖೆಯ ಸಚಿವರಿಗೆ ಈ ಬಗ್ಗೆ ಏನಾದರೂ ಗಮನಕ್ಕೆ ತರುವಂಥ ಕೆಲಸ ಮಾಡಿದರೆ ಅಥವಾ ಜಿಲ್ಲಾಡಳಿತಕ್ಕೆ? ಅಲ್ಲ, ಜಿಲ್ಲಾಡಳಿತಕ್ಕೂ ದೂರು ಕೊಟ್ಟಿದ್ದೇವೆ. ವಲಯ ಅರಣ್ಯ ಅಧಿಕಾರಿಗೂ ಮತ್ತು ಶಿವಮೊಗ್ಗದ ಕುಲಪತಿಗಳ ಗಮನಕ್ಕೂ ಕೂಡ ನಾವು ಪತ್ರದ ಮೂಲಕ ದೂರನ್ನು ಕೊಟ್ಟಿದ್ದೇವೆ. ಈಗಾಗಲೇ ಅರಣ್ಯ ಇಲಾಖೆಯವರು ನಾವು FIR ದಾಖಲಿಸಿದ್ದೇವೆ. FIR ಪ್ರತಿಯನ್ನು ನಾವು ಇಲಾಖೆ ಮೂಲಕ ನೀವು ಮಾಹಿತಿಯಕ್ಕಲ್ಲೇ ಪಡ್ಕೊಳ್ಳಿ ಅಂತ ಹೇಳಿದರೆ ನಾವು ಮಾಹಿತಿಯಕ್ಕೂ ಕೂಡ ಅರಣ್ಯ ಅಧಿಕಾರಿಗಳಿಗೆ ಹಾಕಿದ್ದೇವೆ. ಅದೆಲ್ಲವನ್ನು ದಾಖಲೆಯನ್ನು ಪಡೆದುಕೊಂಡು ನಾವು ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸುತ್ತೇವೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪಿಟ್ಟಿ ಕೇಸನ್ನು ಮಾತ್ರ ಹಾಕಲಾಗಿದೆ. ಯಾಕಂದರೆ ಇದೊಂದು ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥ ಒಂದು ಪ್ರಕರಣ. ಯಾಕಂದರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂಥದ್ದು. ಹೀಗಾಗಿ ಇದರ ಬಗ್ಗೆ ಒಬ್ಬ ಹೈದರ್ ಯಾರು ವ್ಯಾಪಾರಿ ಇದ್ದಾನೆ ಆತನನ್ನು ಮಾತ್ರ ಅಲ್ಲ, ಇಲ್ಲಿಯ ಅಧಿಕಾರಿಗಳನ್ನು ಕೂಡ ಪಾರ್ಟಿ ಮಾಡಬೇಕು, ಅವರನ್ನು ಅಮಾನತು ಮಾಡಬೇಕು, ಕುಲಂಕುಷವಾದ ತನಿಖೆಯನ್ನು ನಡೆಸಿ ಸರ್ಕಾರ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ತರಬೇಕು ಅನ್ನುವಂಥ ಒತ್ತಾಯ ನಾಗರಿಕರದ್ದಾಗಿದೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.